ಸಂಜೆ ಟೈಮಲ್ಲಿ ಮನೆಯಲ್ಲಿ ಸೊಳ್ಳೆ ಜಾಸ್ತಿಯಾಗಿದ್ರೆ ನ್ಯೂಸ್ ಪೇಪರಿಗೆ ಈ ರೀತಿ ಸುಳಿ ಸುತ್ತಬಿಟ್ಟು ಕಡ್ಡಿ ಕೆರೆದಾಕಿ, ಆಶ್ಚರ್ಯ ಆಗೋದು ಗ್ಯಾರಂಟಿ. ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ಇಲ್ಲಿ ನಾನೊಂದು ಚಿಕ್ಕದಾಗಿರುವ ಪ್ಲೇಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ, 2 ಹಲ್ಲೆ ಕರ್ಪೂರವನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಕರ್ಪೂರವನ್ನು ಪುಡಿ ಮಾಡಿ ಹಾಕಿ ನಂತರ ಕೋಲ್ಗೇಟ್ ಪೇಸ್ಟನ್ನು ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೋ ಪೇಸ್ಟು ಅದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಬಿಡಿ. ಸ್ವಲ್ಪ ಡ್ರೈ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ನೋಡಿ ಸ್ವಲ್ಪ ಮೆತ್ತಿಗೆ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಲಿಸಿದ ತಕ್ಷಣ ಎಷ್ಟು ನಿಮಗೆ ಉಂಡೆಗಳು ಬೇಕಾಗುತ್ತೋ ನೋಡಿಕೊಂಡು ಈ ರೀತಿ ಚಿಕ್ಕದಾಗಿ ಬಾಲ್ಸನ್ನು ನೀವು ರೆಡಿ ಮಾಡ್ಕೊಳ್ಳಿ. ತಕ್ಷಣದಲ್ಲಿ ಜಿರಳೆಗಳಿಗೆ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ತಕ್ಷಣದಲ್ಲೇ ಮಾಡುವಂಥದ್ದು ಇದು. ಯಾವುದೂ ಮೆಡಿಷನ್ಸೇ ಇಲ್ಲ ಅಂದಾಗ ತಕ್ಷಣದಲ್ಲಿ ಮಾಡಿ ಇದನ್ನು ಇಟ್ಟರೆ ಸಾಕು, ಒಂದು ಜಿರಳೆಗಳು ಕೂಡ ಬರೋದಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ಹಬ್ಬಗಳಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀರ, ಬಾಕ್ಸ್ಗಳೆಲ್ಲ ಸಂದಿಗಳಲ್ಲಿ ಇಂಥ ಒಂದೊಂದು ಬಾಲ್ಸನ್ನು ಹಾಕಿ ಇಟ್ಕೊಂಡ್ರೆ ನಿಮಗೆ ಒಂದು ಕೂಡ ಜಿರಳೆ ಮತ್ತು ಜಿರಳೆ ಮರಿಗಳು ಕೂಡ ಇದರ ಸ್ಮೆಲ್ಲಿಗೆ ಬರೋದಿಲ್ಲ. ಕುಕ್ಕಿಂಗ್ ಸೋಡಾ ಮತ್ತು ಕೋಲ್ಗೇಟ್ ಪೇಸ್ಟನ್ನು ಹಾಕಿರೋದ್ರಿಂದ ಒಂದು ಘಾಟ್ ಥರ ಸ್ಮೆಲ್ ಇರುತ್ತೆ. ಹಾಗಾಗಿ ನೋಡಿ, ನಾನೆಲ್ಲ ಬಾಕ್ಸನ್ನು ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ಒಂದು ಪೇಪರ್ ಮೇಲೆ ಈ ರೀತಿ ಒಂದು ಬಾಲ್ಸನ್ನು ಹಾಕಿದರೆ ಯಾವುದೇ ಆದ ಕೆಮಿಕಲ್ ಆಗೋದಿಲ್ಲ. ಆವಾಗವಾಗ ಇಂಥ ಉಂಡೆನ ಮತ್ತೆ ಚೇಂಜ್ ಮಾಡ್ತಾ ಇದ್ದರೆ ನೀವು ನೋಡಿ, ಇಲ್ಲಿ ಮಿಕ್ಸಿ ಇಟ್ಟಿರ್ತೀವಿ, ಅಲ್ಲಿ 1-2 ಬಾಲ್ಸು ಈ ರೀತಿ ಹಾಕಿಟ್ಕೊಂಡ್ರೆ ಇದರ ಸ್ಮೆಲ್ಲಿಗೆ ನಾವು ಒಂದು ಕೂಡ ನಮ್ಮ ಹತ್ರ ಒಂದು ಜಿರಳೆಗಳು ಕೂಡ ಎಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಮತ್ತು ಅದೇ ಒಂದು ಚಿಕ್ಕ ಪ್ಲೇಟನ್ನು ತೊಗೊಂಡು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿ 2 ಹಲ್ಲೆ ಕರ್ಪೂರವನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ತುಪ್ಪ ಮತ್ತು ಕರ್ಪೂರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ 1 ನಿಮಿಷಗಳ ಕಾಲ ಈ ರೀತಿ ಮಾಡಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಪೇಸ್ಟ್ ತಯಾರಾಗಿದೆ. ಈಗ ಒಂದು ಪೇಪರ್ ಪೀಸನ್ನು ತಗೊಳ್ಳಿ, ಅಥವಾ ಏನಾದರೂ ಸ್ವಲ್ಪ ರೆಡ್ ಪೀಸ್ ದಪ್ಪ ಇದ್ದರೂ ಪರವಾಗಿಲ್ಲ. ಈ ಪೇಪರ್ ಪೀಸ್ ಮೇಲೆ ಈ ಒಂದು ಪೇಸ್ಟನ್ನು ಸವರ್ಕೊಂಬಿಡಿ. ಸಂಜೆ ಟೈಮಲ್ಲಿ ನಿಮ್ಮ ಮನೆಗಳಲ್ಲಿ ಈ ಸೊಳ್ಳೆಗಳು ಜಾಸ್ತಿ ಇದೆ ಅಂದಾಗ, ಈ ಸೆಕೆಗೆ ಒಂದೊಂದು ಸಲ ಸೊಳ್ಳೆಗಳು ಜಾಸ್ತಿ ಬರುತ್ತೆ. ಅಂಥ ಸಮಯದಲ್ಲಿ ಸಂಜೆ ಒಂದು ಟೈಮ್ ಈ ರೀತಿ ನೀವು ಈ ಪೇಪರನ್ನು ಈ ರೀತಿ ಸುಳಿ ಸುತ್ಕೊಂಬಿಡಿ. ನೋಡಿ, ಈ ರೀತಿ ಸುಳಿ ಸುತ್ತಿದ್ದೀನಿ. ಈಗ ಇದನ್ನು ಸುಟ್ಕೊಂಬಿಡೋಣ. ನಾವು ಎಲ್ಲಿ ಡೋರ್ ಸೈಡಲ್ಲಿ ಎಲ್ಲಿ ಓಪನ್ ಆಗಿರುತ್ತೋ ಅಥವಾ ವಿಂಡೋ ಸೈಡಲ್ಲಿ ಎಲ್ಲಿ ಓಪನ್ ಆಗಿರುತ್ತೋ ಅಂಥ ಜಾಗದಲ್ಲಿ ಈ ರೀತಿ ನಾವು ಈ ಒಂದು ಹೊಗೆನ ಬರ್ಸೋದ್ರಿಂದ ತುಪ್ಪ ಆಗಿರ್ಬೋದು, ಕರ್ಪೂರ ಆಗಿರ್ಬೋದು, ಅರಿಶಿನ ಒಂದು ಆ್ಯಂಟಿಬಯೋಟಿಕ್ ಆಗಿರ್ಬೋದು, ಅದರ ಸ್ಮೆಲ್ ಒಂಥರ ಒಳ್ಳೆ ಸುಗಂಧ ಥರ ಸ್ಮೆಲ್ ಬರ್ತಾ ಇರುತ್ತೆ. ಮತ್ತು ಈ ಹೊಗೆಯಿಂದ ಸೊಳ್ಳೆಗಳು ಕೂಡ ಒಂದು ಕಾಣಿಸ್ಕೊಳ್ಳೋದಿಲ್ಲ. ಟ್ರೈ ಮಾಡಿ ನೋಡಿ. ಸಂಜೆ ಟೈಮಲ್ಲಿ ಇದನ್ನು ನೀವು ಒಂದು ಸಲ ಹಚ್ಚಿ ನೋಡಿ. ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಪೇಪರಿಗೆ ಅದೇ ಪೇಸ್ಟನ್ನು ಬೆಳೆದು ನೀವು ಈ ಒಂದು ಇದನ್ನು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಅದು ಹೊಗೆ ಬರ್ತಾನೆ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ, ಹೊಗೆ ಬರ್ತಾ ಇರುತ್ತೆ. ಕಡಿಮೆ ಖರ್ಚಲ್ಲಿ ಸೊಳ್ಳೆಗಳನ್ನು ಹೋಗಲಾಡಿಸ್ಬೋದು. ನೋಡಿ, ಇವಾಗ ಇದು ಸುಟ್ಟು ಕರಕಲಾಗ್ತಾ ಇರುತ್ತೆ. ಇನ್ನೊಂದು 10-20 ನಿಮಿಷ ಬಿಟ್ಟು ಮತ್ತೆ ಅದೇ ಪೇಸ್ಟನ್ನು ಸವರಿ ಇನ್ನೊಂದು ಪೇಪರಲ್ಲಿ ನೀವು ಮಾಡಿದರೆ ಇನ್ನೂ ಸುಮಾರು ಹೊತ್ತು ನೀವು ಒಂದು ಹೊಗೆ ಬರ್ತಾ ಇರುತ್ತೆ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಇದಂತೂ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನಾವು ಬ್ಲೌಸ್ಗಳನ್ನು ನಾವು ಎಲ್ಲ ಒಂದು ಸೀರೆ ಬ್ಲೌಸ್ಗಳನ್ನು ಹಾಗೆ ಎತ್ತಿಡೋದು ಬದಲು ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಒಂದು ಕಡೆಯಿಂದ ಸ್ವಲ್ಪನೇ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಟಾಲ್ಕನ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದು ಪೇಸ್ಟ್ ಪೌಡರ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ಈ ರೀತಿ ಪೌಡರನ್ನು ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ, ಘಮ ಅನ್ನೋ ಒಂದು ಸ್ಮೆಲ್ ಇರುತ್ತೆ. ನಂತರ ನೀವು ಇದನ್ನು ನೋಡಿ ಪಿನ್ಗಳನ್ನು ಹಾಕಿ ನಂತರ ನೀವು ಫೋಲ್ಡ್ ಮಾಡಿ ಎತ್ತಿಡ್ಬೋದು. ಪ್ರತಿಯೊಂದು ಬ್ಲೌಸ್ಗಳನ್ನು ಈ ರೀತಿಯಾಗಿ ನೀವು ಮಡಚಿಟ್ರೆ ಮತ್ತೆ ನೀವು ಓಪನ್ ಮಾಡಿದಾಗ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ಟ್ರೈ ಮಾಡಿ ನೋಡಿ. ಈ ಸೆಕೆ ಕಾಲದಲ್ಲಂತೂ ಈ ಟಿಪ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಸೀರೆಗಳಿಗೂ ಅಷ್ಟೇ ಉಲ್ಟಾ ಮಾಡಿ ಫಾಲ್ಸ್ ಕಡೆ ಇರುವಂಥ ಜಾಗದಲ್ಲಿ ನೋಡಿ ಒಳಗಡೆ
ಉಲ್ಟಾ ಭಾಗದಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪೌಡ್ರನ್ನು ಹಾಕಿ ಸೀರೆಗೆ ಹಾಕಿ ನೋಡಿ, ಚೆನ್ನಾಗಿ ಟ್ಯಾಪ್ ಮಾಡಬೇಕು ಕೈಯಿಂದ. ಆ ಪೌಡರ್ ಮತ್ತೆ ಹೋಗಬೇಕು, ಅಲ್ಲಿ ಹಾಗೆ ಟ್ಯಾಪ್ ಮಾಡಿ ಕೊಡಗ್ಬಿಟ್ಟು ಮತ್ತೆ ಈ ರೀತಿಯಾಗಿ ನೀಟಾಗಿ ಮಡಚಿ ಅದರೊಳಗಡೆ ಬ್ಲೌಸ್ ಹಾಕಿ ಇಡೋದ್ರಿಂದ ಒಂದು ಒಳ್ಳೆ ಸೀರೆ ಮತ್ತು ಬ್ಲೌಸ್ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ಪ್ರತಿಯೊಂದು ಸೀರೆಗಳನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಟ್ಕೊಂಡ್ರಂತೂ ತುಂಬ ಚೆನ್ನಾಗಿ ಇರ್ತವೆ. ಒಂದು ಒಳ್ಳೆ ಸ್ಮೆಲ್ ಅಂತೂ ಬರ್ತಾ ಇರುತ್ತೆ. ಟ್ರೈ ಮಾಡಿ ನೋಡಿ. ನಂತರ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಬೀರುವಲ್ಲಿ ಜೋಡಿಸಿಡ್ಬೋದು. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾವಿಲ್ಲಿ ಬಟ್ಟೆ ತೊಳೆಯುವ ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋಣ. ಬಿಳಿ ಬಟ್ಟೆಗಳಿಗೆ ತುಂಬ ಕಷ್ಟ ಆಗ್ತಾ ಇದೆಯಾ? ಹೀಗೆ ಮಾಡಿ ಡಿಟರ್ಜೆಂಟ್ ಪೌಡರನ್ನು ಈ ರೀತಿ 2 ಚಮಚದಷ್ಟು ಡಿಟರ್ಜೆಂಟ್ ಪೌಡರನ್ನು ತೊಗೊಂಡಿದ್ದೀನಿ. ಯಾವ ಪೌಡರ್ ಆದರೂ ಪರವಾಗಿಲ್ಲ. ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಅಥವಾ ಹೀನು ಪೌಡರ್ ಯಾವುದಾದ್ರೂ ಇದ್ರೂ ಪರವಾಗಿಲ್ಲ ತೊಗೊಂಡು ಈ ಥರ ಯೂನಿಫಾರ್ಮ್ಸ್ ಆಗಿರ್ಬೋದು, ಬಿಳಿ ಬಟ್ಟೆಗಳು ನೋಡಿ, ಎಲ್ಲೋ ಬಟ್ಟೆಗಳಾಗಿರ್ಬೋದು, ಟವಲ್ಸ್ ಆಗಿರ್ಬೋದು, ಬಿಳಿ ಬಟ್ಟೆಗಳನ್ನು ನೋಡಿ ಯೂನಿಫಾರ್ಮ್ಸ್ ಆಗಿರ್ಬೋದು, ಈ ರೀತಿ ಶರ್ಟ್ಗಳು, ನಾವು ಇಂಥವನ್ನ ಕೈಯಲ್ಲಿ ತೊಳೆಯೋದಕ್ಕಿಂತ ಮುಂಚೆ ಈ ರೀತಿ ಒಂದು 5-10 ನಿಮಿಷಗಳ ಕಾಲ ಈ ನೀರಿನಲ್ಲಿ ನೆನೆಸಿಟ್ಕೊಂಬಿಡಿ. ಈ ರೀತಿ ನೆನೆಸಿಟ್ಟು ನಂತರ ಈ ಕಾಲರನ್ನು ಚೆನ್ನಾಗಿ ಉಜ್ಜಿಬಿಟ್ಟು ನೀವು ವಾಷಿಂಗ್ ಮಿಷನ್ಗೆ ಹಾಕಿ, ವಾಷಿಂಗ್ ಮಿಷನ್ ಇದ್ದರೆ ವಾಷಿಂಗ್ ಮಿಷನ್ಗೆ ಹಾಕಿ ನೀವು ವಾಶ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಕೈಯಲ್ಲಿ ತೊಳಿಬೋದು. ತುಂಬ ಸುಲಭ ನೋಡಿ. ಎಷ್ಟೇ ಬಿಳಿ ಬಟ್ಟೆ ಆಗಿರ್ಬೋದು, ಈ ಸುಲಭ ವಿಧಾನವನ್ನು ಬಳಸಿ ಬಿಳಿ ಬಟ್ಟೆಗಳನ್ನ ತೊಳೆಯೋದು ಹರಸಾಹಸ ಅನ್ಕೋತೀರಾ? ಈ ಒಂದು ವಿಧಾನದಲ್ಲಿ ನೆನೆಸಿಟ್ಟು ನೀವು ಬಟ್ಟೆ ತೊಳೆಯೋದ್ರಿಂದ ಬೇಗ ಎಲ್ಲ ಕೊಳೆ ಬಿಟ್ಕೊಳ್ಳುತ್ತೆ. ಬೇಕಿದ್ರೆ ತೋರಿಸ್ತೀನಿ ನಾನು ಎಷ್ಟು ಕೊಳೆ ಬಿಟ್ಕೊಂಡಿರುತ್ತೆ ಅಂತ. ಈ ಒಂದು ಸೆಕೆಗೆ ಈ ಒಂದು ಕಾಲರಲ್ಲಿ ತುಂಬ ಕೊಳೆ ಕಟ್ಕೊಂಡಿರುತ್ತೆ. ಒಂದು 5-10 ನಿಮಿಷಗಳ ಕಾಲ ಈ ರೀತಿ ನೆನೆಸಿ ನಂತರ ನೀವು ಇದನ್ನೆಲ್ಲ ವಾಷಿಂಗ್ ಮಿಷನ್ಗೆ ಹಾಕ್ಕೊಳ್ಬೋದು. ಕೈಯಲ್ಲೇ ತೊಳೆಯೋದಾದರೂ ತುಂಬ ಸುಲಭವಾಗಿ ಕೊಳೆ ಬಿಟ್ಕೊಳ್ಳುತ್ತೆ. ನೋಡಿ, ಇವಾಗ 5 ನಿಮಿಷ ಆದಮೇಲೆ ಇವಾಗ ನೆನೆಸಿಟ್ಟಿದ್ದೆ. ಈಗ ನಾನು ಇದನ್ನು ತೆಗೆದು ವಾಷಿಂಗ್ ಮಿಷನ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕೊಳೆ ಬಿಟ್ಕೊಂಡಿದೆ. ಅರ್ಧ ಕೊಳೆ ಇಲ್ಲೇ ಹೋಗಿರುತ್ತೆ. ಬಿಳಿ ಬಟ್ಟೆಗಳನ್ನು ಮಾತ್ರ ಈ ರೀತಿಯಾಗಿ ನೀವು ಒಂದು ಸಲ ನೆನೆಸಿಟ್ಟು ನಂತರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ. ಮತ್ತು ಉಜ್ಜೋದೇ ಬೇಡ ನೀವು, ಅಷ್ಟು ಚೆನ್ನಾಗಿ ಕೊಳೆ ಬಿಟ್ಟುಗುತ್ತೆ. ನೋಡ್ತಾ ಇರ್ಬೋದು ನೀವು, ಕಾಲರಲ್ಲಿ ಒಂಚೂರು ಕೊಳೆನೂ ಇಲ್ಲ. ನೋಡಿ, ಎಲ್ಲವನ್ನು ಎತ್ತಿ ಇವಾಗ ನಾನು ವಾಷಿಂಗ್ ಮಿಷನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಯಾವಾಗೂ ನೀವು ಯೂನಿಫಾರ್ಮ್ಗಳು, ವೈಟ್ ಬಟ್ಟೆಗಳನ್ನು ವಾಶ್ ಮಾಡೋದು ತುಂಬ ಕಷ್ಟ ಅನಿಸಿದರೆ ಈ ವಿಧಾನವನ್ನು ಮಾಡ್ಬೋದು. ಈ ನೀರಲ್ಲೇ ಕೊಳೆ ಎಲ್ಲ ಬಿಟ್ಕೊಂಡಿದೆ. ಈಗ ನೀವು ವಾಷಿಂಗ್ ಮಿಷನಲ್ಲಿ ಮತ್ತೆ ಇವನ್ನ ತೊಳಿಬೋದು. ಈ ವಿಧಾನವನ್ನು ನೀವು ಮಾಡೋದ್ರಿಂದ ಬಟ್ಟೆ ತುಂಬ ಹೊಳಪಾಗಿರುತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ. ಟ್ರೈ ಮಾಡಿ ನೋಡಿ ಸ್ನೇಹಿತರೆ.